ಮಮ್ಮಿ ಇವತ್ತು ಟೊಮೊಟೊ ಬಾತ್ ಮಾಡೋಣ. ಓಕೆ ಮಾಡೋಣ ಬಾ. ಫಸ್ಟು ಒಂದು ಜಾರ್ ತೊಗೊಳೋಣ. ಒಂದು ಬಟ್ಲು ತೆಂಗಿನಕಾಯಿ ತುರಿ ಹಾಕ್ಕೊಳೋಣ, ಸ್ವಲ್ಪ ಪುದೀನ ಹಾಕ್ಕೊಳೋಣ, ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಳೋಣ. ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋಣ. ಒಂದು ಪೀಸ್ ಚಕ್ಕೆ ಹಾಕೋಣ, ಒಂದು 2 ಪೀಸ್ ಲವಂಗ ಹಾಕೋಣ. ಚಕ್ಕೆ ಲವಂಗ, ಸ್ವಲ್ಪ ಗಸಗಸೆ, ಆಮೇಲೆ ಕಡಲೆ ಹಾಕೋಣ 1 ಸ್ಪೂನು, ಆಮೇಲೆ ಈರುಳ್ಳಿ ಹಾಕೋಣ. ಸ್ವಲ್ಪ ಈರುಳ್ಳಿ ಹಾಕಿದ ಮೇಲೆ 1 ಪೀಸು ಶುಂಠಿ ಹಾಕ್ಕೊಂಡು ಒಟ್ಟಿಗೆ ಇದನ್ನೆಲ್ಲ ರುಬ್ಕೊಳ್ಳೋಣ. ಟೊಮೊಟೊ ತೊಗೊಳೋಣ, ಅದನ್ನು ನೀಟಾಗಿ ತೊಳ್ಕೊಂಡು ದಪ್ಪ ಹಚ್ಕೊಂಡು ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡೋಣ. ಸ್ಟವ್ ಹಚ್ಚಿ ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿ 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು 1 ಈರುಳ್ಳಿ ಹಾಕೋಣ. 1 ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ನಾವು ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸಿನ್ಕಾಯಿ ಎಲ್ಲ ರುಬ್ಬಿರೋದನ್ನೆಲ್ಲ ಪೇಸ್ಟ ಹಾಕೋಣ. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಬೇಕು. ಕೈ ಆಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ ಸುತ್ತನೂ. ಎಣ್ಣೆ ಬಿಟ್ಕೊಂಡ್ಮೇಲೆ ಟೊಮೊಟೊ ರುಬ್ಬಿರೋದಿರುತ್ತಲ್ವ ಅದನ್ನು ಅದರೊಳಗಡೆ ಹಾಕೋಣ. ಟೊಮೊಟೊ ರುಬ್ಬಿರೋದನ್ನ ಅದರೊಳಗಡೆ ಹಾಕ್ಬಿಟ್ಟು ಅದನ್ನು ಕೈ ಆಡಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸೋಣ. ಅದು ಹಸಿ ಸ್ಮೆಲ್ ಹೋಗುತ್ತೆ. ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಬೇಕು. ಕೈ ಆಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಏನಾದರೂ ಬಟಾಣಿನೋ ಏನಾದರೂ ಹಾಕೋಣ. ನಾನಿವತ್ತು ಅಳಸಂದೆ ಕಾಳು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸೋಣ. ಕೈ ಆಡಿಸ್ತಾ ಇದ್ದೀವ, ಕುದಿ ಬರುತ್ತೆ. ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಕುದಿ ಬಂದಮೇಲೆ ಅದಕ್ಕೆ ಇವಾಗ 1 ಗ್ಲಾಸ್ ಅಕ್ಕಿನ ಸೋನಾ ಮಸೂರಿ ಅಕ್ಕಿ ನೆನೆಸಿಟ್ಕೊಂಡಿರೋಣ. ನೆನೆಸಿಟ್ಕೊಂಡಿರೋ ಅಕ್ಕಿಗೆ ಅಕ್ಕಿನ ಅದಕ್ಕೆ ನೀರು ಹಾಕೋಣ. ಎಷ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರು ಹಾಕೋಣ. 2 ಗ್ಲಾಸು ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಅದು ಕುದಿ ಬರೋದಕ್ಕೆ ಬಿಡೋಣ. ಕುದಿ ಬರೋಕ್ಕೆ ಬಿಟ್ಬಿಟ್ಟು ಅದು ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೇನೋ ಸ್ವಲ್ಪ ನೋಡ್ಕೊಳ್ಳೋಣ. ನೋಡ್ಕೊಂಡಾದ್ಮೇಲೆ ನಾವು ಅಕ್ಕಿ ನೆನೆಸಿಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಅದರೊಳಗಡೆ ಹಾಕೋಣ. ಹಾಕಿಬಿಟ್ಟು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಅದು ಕುದಿ ಬರೋವರೆಗೂ ಇದ್ದು ಅದನ್ನು ತಿರುಗಿಸ್ಬಿಟ್ಟು ಕ್ಯಾಪ್ ಹಾಕೋಣ. ಕ್ಯಾಪ್ ಹಾಕಿ ಅದು 2 ವಿಸಿಲ್ ಹೊಡೆಯೋವರೆಗೂ ಕೂಗಿಸ್ಕೊಳ್ಳೋಣ. ಎರಡು ವಿಸಿಲ್ ಬರೋದ್ರಲ್ಲಿ ನಾವು ಚಟ್ನಿ ಮಾಡೋಣ. ಸ್ವಲ್ಪ ಚಟ್ನಿಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಳೋಣ, ಹಸಿಮೆಣ್ಸಿನ್ಕಾಯಿ ಹಾಕೋಣ ಒಂದು 4, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಸ್ವಲ್ಪ 1-2 ಸ್ಪೂನಷ್ಟು ಕಡಲೆ ಹಾಕೋಣ, 1-2 ಎಸ್ಲು ಬೆಳ್ಳುಳ್ಳಿ ಹಾಕೋಣ, 1 ಪೀಸು ಈರುಳ್ಳಿ ಹಾಕೋಣ. ಅದಕ್ಕೆ ತಕ್ಕನಾಗಿ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋಣ. ಈಗ 2 ವಿಸಿಲ್ ಆಗಿದೆ. ಬಿಸಿ ಬಿಸಿಯಾದ ಟೊಮೊಟೊ ಬಾತ್ ಸವಿಯಲು ಸಿದ್ಧ. ನಮ್ಮಮ್ಮ ಮಾಡಿರೋ ಟೊಮೊಟೊ ಬಾತ್ ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.